ಮಂಗಳೂರಿನಲ್ಲಿ ಮಳೆಗೆ ಹೆಚ್ಚಾಗುತ್ತಲೇ ಇದೆ ಅವಾಂತರಗಳು. ಮೇರಿ ಹಿಲ್ನಲ್ಲಿ ಜಲಸ್ಫೋಟದಿಂದ ಭಾರಿ ಗುಡ್ಡ ಕುಸಿತ ಆಗಿದೆ. ಅಪಾಯಕಾರಿ ಸ್ಥಿತಿಯಲ್ಲಿವೆ 10ಕ್ಕೂ ಹೆಚ್ಚು ಮನೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರಿನಲ್ಲಿ ಮಳೆ ಸಿಕ್ಕಾಪಟ್ಟೆ ಇದೆ, ಇದರಿಂದ ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮೇರಿ ಹಿಲ್ನಲ್ಲಿ ಜಲಸ್ಫೋಟದಿಂದ ಭಾರಿ ಗುಡ್ಡ ಕುಸಿತ ಆಗಿದೆ. ಅಪಾಯಕಾರಿ ಸ್ಥಿತಿಯಲ್ಲಿವೆ 10ಕ್ಕೂ ಅಧಿಕ ಮನೆಗಳು. ರಾತ್ರಿ ಸುರಿದ ಮಳೆಗೆ ಮನೆಯ ಅಂಗಳದಲ್ಲೇ ಗುಡ್ಡ ಕುಸಿದಿದೆ. ಅದೃಷ್ಟವಶಾತ್ ಅಪಾಯದಿಂದ ಮನೆ ಮಂದಿ ಪಾರಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರುವ ಗುಡ್ಡದ ಮಣ್ಣು, ಸಹಜವಾಗಿ ಭಯ ಇರುತ್ತೆ. ಹಾಗಾದ್ರೆ ಮಂಗಳೂರಿನಲ್ಲಿ ಮಳೆಗೆ ಅವಾಂತರ ಹೆಚ್ಚಾಗ್ತಾ ಇದೆ. ಮೇರಿ ಹಿಲ್ನಲ್ಲಿ ಜಲಸ್ಫೋಟದಿಂದ ಭಾರಿ ಗುಡ್ಡ ಕುಸಿತ ಆಗ್ತಾ ಇದೆ. ಅಪಾಯಕಾರಿ ಸ್ಥಿತಿಯಲ್ಲಿದ್ದಾವೆ 10ಕ್ಕೂ ಅಧಿಕ ಮನೆಗಳು. ಆ ಗುಡ್ಡದ ಪಕ್ಕದಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರಲ್ಲ ಅಂತ ಮನೆಗಳಿಗೆ ಈಗ ಅಪಾಯ ಇದೆ. ರಾತ್ರಿ ಸುರಿದ ಮಳೆಗೆ ಮನೆಯ ಅಂಗಳದಲ್ಲೇ ಗುಡ್ಡದ ಮಣ್ಣು ಬಿದ್ದಿದೆ. ಈಗ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ ಆ ಮನೆ ಮಂದಿ. ಮನೆ ಮೇಲೆ ಬಿದ್ದಿದ್ರೆ ಕಥೆ ಏನು ನೋಡಿ, ಅಲ್ಲಿ ಯಾವ ರೀತಿಯಾಗಿ ಕುಸಿದು ಬೀಳ್ತಾ ಇದೆ, ಮಣ್ಣು ಬಿದ್ದಿದೆ. ಸೊ ಅದರ ಕೆಳಗಡೆನೆ ಮನೆಗಳಿದ್ದಾವೆ, ಮೇಲ್ಗಡೆನೂ ಒಂದಿಷ್ಟು ಇರಬಹುದು. ಅದಾದ ನಂತರ ಆ ಗುಡ್ಡದ ಕೆಳಗಡೆ ಒಂದಿಷ್ಟು ಮನೆಗಳಿದ್ದಾವೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ, ಅಂದರೆ ನಿರಂತರವಾಗಿ ಮಳೆ ಸುರಿತಾ ಇದ್ರೆ ಗುಡ್ಡ ಕುಸಿತದ ಭೀತಿಯನ್ನು ಅಲ್ಲಿನ ಜನ ಅನುಭವಿಸ್ತಾರೆ. ಪ್ರತಿ ಬಾರಿಯೂ ಕೂಡ ಹಿಂಗೆ ಇದು, ಗುಡ್ಡ ಕುಸಿದು ಮನೆ ಮೇಲೇನೆ ಬೀಳುತ್ತೆ. ನೋಡಿ ಅಲ್ಲಿ ಬೈಕ್ಗಳೆಲ್ಲ, ಮೇ ಬಿ ಹಳೇ ಬೈಕ್ಗಳು, ಕೆಟ್ಟ ಬೈಕ್ಗಳು ಅಂತ ಕಾಣಿಸುತ್ತೆ. ಆ ಬೈಕ್ಗಳ ಮೇಲೇನೆ ಮಣ್ಣು ಬಿದ್ದಿರೋದು. ಅದಾದ ನಂತರ ಅಲ್ಲಿನ ಜನರಿಗೆ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ನೋಡಿ ಕುಸಿದಿರುವಂಥ ಮಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸಣ್ಣ ಪುಟ್ಟ ಗಿಡಗಳಿರ್ತಾವಲ್ಲ, ಗಿಡಗಳ ಸಹಿತಾನೇ ಕುಸಿದು ಬಿದ್ದಿದೆ ನೋಡಿ, ಮರಗಳು ಇದಾವಲ್ಲಿ.